ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸಮಧ್ವವಿಜಯ ದ್ವಿತೀಯ ಸರ್ಗ 19ನೇ ಶ್ಲೋಕ. ಇತ್ತಂ ವಿಚಿಂತ್ಯ ಸ ವಿಚಿಂತ್ಯಮನನ್ಯಬಂಧುಃ ಪ್ರೇಷ್ಠಪ್ರದಂ ರಜತಪೀಠಪುರಾಧಿವಾಸಂ ಭಕ್ತ್ಯಾ ಭವಾಬ್ಧಿಭಯಭಂಗದಯಾ ಶುಭಾತ್ಮಾ ಭೇಜೆ ಭುಜಂಗಶಯನಂ ದ್ವಿಷಡಬ್ದಕಾಲಂ. ಪದವಿಭಾಗಃ. ಇತ್ತಂ ವಿಚಿಂತ್ಯ ಸಹ ವಿಚಿಂತ್ಯಂ ಅನನ್ಯಬಂಧುಃ ಪ್ರೇಷ್ಠಪ್ರದಂ ರಜತಪೀಠಪುರಾಧಿವಾಸಂ ಭಕ್ತ್ಯಾ ಭವಾಬ್ಧಿಭಯಭಂಗದಯಾ ಶುಭಾತ್ಮಾ ಭೇಜೆ ಭುಜಂಗಶಯನಂ ದ್ವಿಷಡಬ್ದಕಾಲಂ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೀವಿ, ಮದ್ದಿಗೇಹ ಭಟ್ಟರು ಆ ಅನಂತೇಶ್ವರನನ್ನ ಸೇವೆ ಮಾಡಬೇಕು. ಯಾಕೆ? ತಮ್ಮ ಹಿರಿಯರು, ಅದರ ಮಹಾಭಾರತದಲ್ಲಿ ತಾವು ಕಂಡ ಉಲ್ಲೇಖಗಳು, ಪರಾಶರರು, ಪಾಂಡುರಾಜ ಮತ್ತು ಯಾರು ಕರ್ದಮ, ಇವರೇ ಮೊದಲಾದವರೆಲ್ಲ ಕೂಡ ಪರಮಾತ್ಮನನ್ನ ಸೇವೆ ಮಾಡಿ ಉನ್ನತವಾದ ಮಕ್ಕಳನ್ನ ಪಡೆದರು ಹಾಗೆ ಅಂತ. ಸೊ ಈ ರೀತಿಯಾಗಿ ಇತ್ತಂ ವಿಚಿಂತ್ಯ, ಈ ರೀತಿಯಾಗಿ ಚಿಂತನೆಯನ್ನು ಮಾಡಿ ಮದ್ದಿಗೇಹ ಭಟ್ಟರು ಸಹ ಮದ್ದಿಗೇಹ ಭಟ್ಟ ವಿಚಿಂತ್ಯಂ ಅನನ್ಯ ಬಂಧು ವಿಚಿಂತ್ಯ ವಿಚಿಂತ್ಯಂ ವಿಚಾರಣೀಯಂ ಪ್ರಮೇಯಂ. ಅದು ಎಂಥ ವಿಚಾರ? ಅದು ವಿಚಾರ ಮಾಡಲು ಯೋಗ್ಯವಾದ ಒಂದು ವಿಷಯ. ನಮಗೆ ಕಷ್ಟ ಬಂದಾಗ, ನಮ್ಮಿಂದ ಮಾಡ್ಲಿಕ್ಕೆ ಆಗದೇ ಇರುವ ಒಂದು ಕೆಲಸ ಬಂದಾಗ, ಎಲ್ಲ ಕೆಲಸವನ್ನು ದೇವರೇ ಮಾಡೋದು, ಅದು ಬೇರೆ ವಿಚಾರ. ಕೆಲವು ಸಮಯ ನಮ್ಮ ಪ್ರಯತ್ನವು ಅದಲ್ಲಿ ಇರುತ್ತದೆ. ಆ ಪ್ರಯತ್ನ ಪಟ್ಟು ನಾವು ಮಾಡಿದ್ರೆ ಫಲ ಸಿಗ್ತದೆ. ಆ ಪ್ರಯತ್ನಕ್ಕೆ ಒಂದು ಬೆಲೆಯನ್ನು ಕೂಡ ದೇವರು ಕೊಡ್ತಾನೆ, ಒಂದು ಅನುಗ್ರಹ ರೂಪವಾದ ಒಂದು ಫಲವನ್ನು ಕೂಡ ಕೊಡ್ತಾನೆ. ಸೊ ಅದರಿಂದ ವಿಚಿಂತ್ಯಂ, ವಿಚಾರ ಮಾಡಲು ಯೋಗ್ಯವಾದ ಈ ವಿಚಾರವನ್ನು ವಿಚಿಂತ್ಯ, ವಿಚಾರ ಮಾಡಿ ಮದ್ದಿಗೇಹ ಭಟ್ಟರು ಅನನ್ಯ ಬಂಧು, ಪರಮಾತ್ಮನಿಗೆ ಸದೃಶವಾದ ಮತ್ತೊಂದು ಬಂಧು ಯಾರೂ ಇಲ್ಲ. ಆನೆ ಕಥೆ ನೋಡ್ಬೇಕು, ಗಜೇಂದ್ರನ ಕಥೆ. ಅದು ಅನಿಸ್ತಂತೆ ಅದಕ್ಕೆ ಮೊದಲು, ಏನೋ ಮಾಡಿ ನಾನೇ ಹೊರಗೆ ಬರ್ತೀನಿ, ಇದೇನೋ ಸಣ್ಣದು ಮೊಸಳೆ ಹಾಗೆ ಅಂತ. ತನ್ನ ಬಲ ಮೇಲೆ ಭಾರಿ ಗರ್ವ ಇತ್ತು ಅದಕ್ಕೆ, ಆನೆಗೆ. ಮದಭರಿತವಾದ ಆನೆ ಅದು. ಏನು ನೆಲಕ್ಕೆ ಹೋದ್ರಾಯ್ತು ಅಂತ ನೆಲಕ್ಕೆ ಹೋಗ್ತದೆ, ತಿರ್ಗಾ ಭೂಮಿಗೆ ಬರುತ್ತದೆ. ಸೊ ಅದರಿಂದ ತಾನು ತನಗೆ ಬಂಧು ಅಲ್ಲ ಅಂತ ಆಯ್ತು ನೋಡಿ, ಕಾಪಾಡಕ್ಕಾಗಿಲ್ಲ. ಆಪತ್ಕಾಲದಲ್ಲಿ ಯಾರು ಕಾಪಾಡ್ತಾರೋ ಅವರೇ ನಿಜವಾದ ಬಂಧುಗಳು ಅಂತ. ಆನೆ ತನ್ನನ್ನೇ ತಾನು ಕಾಪಾಡ್ಕೊಳ್ಳಿಕ್ಕಾಗಿಲ್ಲ. ಸರಿ, ಹೆಂಡತಿ ಮಕ್ಕಳೆಲ್ಲ ಕಾಪಾಡ್ತಾರೆ ಅಂತ ಪಾಪ ಅವರು ಪ್ರಯತ್ನ ಪಟ್ರು, ಹೆಂಡತಿ ಮಕ್ಕಳು ಪ್ರಯತ್ನ ಪಟ್ರು. ಆದರೂ ಏನು ಮಾಡಿದರೂ ಕೂಡ ಆನೆಯನ್ನ ನೆಲಕ್ಕೆ ಎಳ್ಕೊಂಡು ಬರಲಿಕ್ಕೆ ಆಗಿಲ್ಲ. ಸೊ ಈ ರೀತಿಯಾಗಿ ವಿಚಾರ ಮಾಡ್ತಾ ಹೋದರೆ ನಾವು ಯಾರು ಬಂಧುಗಳು ಅಂತ ತಿಳ್ಕೊಂಡಿದ್ದೀವೋ ಅವರು ಇನ್ಕೇಪಬಲ್ ಆಗಿದ್ದಾರೆ, ಸಾಮರ್ಥ್ಯ ಇಲ್ಲದವರಾಗಿದ್ದಾರೆ. ಮಾಡಬೇಕು ಅಂತ ಇಚ್ಛೆ ಪಟ್ಟರು ಕೂಡ ನಮ್ಮಿಂದಲೂ ಆಗೋದಿಲ್ಲ, ಅವ್ರ ಕೈಯಿಂದಲೂ ಆಗೋದಿಲ್ಲ. ಅದರಿಂದ ಪರಮಾತ್ಮನಿಗೆ ಅನನ್ಯ ಬಂಧು ಅಂತ ಹೆಸರು. ಪರಮಾತ್ಮನಷ್ಟು ಒಂದು ಬಂಧು ಯಾರೂ ಇಲ್ಲ. ಅದರಿಂದಲೇ ಇದು ಸರ್ವೋತ್ತಮ ಎಂಬ ಅದಕ್ಕೆ ಮತ್ತೊಂದು ವ್ಯಾಖ್ಯಾನ ಇದೆ. ಅವನಷ್ಟು ಒಂದು ಬಂಧುಗಳು ಯಾರೂ ಆಗ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಪ್ರೇಷ್ಠ ಪದಂ, ಮತ್ತು ತನ್ನ ಭಕ್ತರಿಗೆ ಇಷ್ಟವನ್ನು ಕೊಡತಕ್ಕವ, ಅನನ್ಯ ಬಂಧುವಾಗಿದ್ದಾನೆ. ಪ್ರೇಷ್ಠ ಅಂದ್ರೆ ಇಷ್ಟಪ್ರದನಾಗಿದ್ದಾನೆ. ರಜತಪೀಠ ಪುರಾಧಿವಾಸಂ, ಉಡುಪಿಯಲ್ಲಿ ಅನಂತೇಶ್ವರ ದೇವಸ್ಥಾನದಲ್ಲಿ ವಾಸವಾಗಿದ್ದಾನೆ. ಅಂತಹ ಪರಮಾತ್ಮನನ್ನು ಅರ್ಥ. ಭುಜಂಗ ಶಯನಂ, ಶೇಷನ ಮೇಲೆ ಪವಡಿಸಿದ ಆ ಪರಮಾತ್ಮನನ್ನು, ಭವ ಅಂದ್ರೆ ಸಂಸಾರ, ಭವಾಬ್ಧಿ ಭಯಭಂಗದಯ ಅಂತ ಹೇಳ್ತಾ ಇದ್ದಾರೆ ನೋಡಿ. ಭವ ಅಂದ್ರೆ ಸಂಸಾರ, ಸಂಸಾರವೇ ಅಬ್ಧಿ ಅಂದ್ರೆ ಸಮುದ್ರ, ಸಂಸಾರ ಸಾಗರ ಅಂತ ಹೇಳ್ತಾರೆ ನೋಡಿ. ಸಂಸಾರ ಸಾಗರವನ್ನು ತಸ್ಮಾತ್ ಯದ್ ಭಯಂ, ಆ ಸಂಸಾರ ಸಾಗರದಿಂದ ಭಯತಕ್ಕವನ್ನು ಬರತಕ್ಕ ಭಯವನ್ನು ಭಂಗ ತಂ ದದಾತಿ,
ಸಂಸಾರ ಸಾಗರದಿಂದ ಬರತಕ್ಕ ಭಯವನ್ನ ನಾಶ ಮಾಡತಕ್ಕವನು, ಅಂದ್ರೆ ಭಯ ಪರಿಹಾರ ಮಾಡತಕ್ಕವನು. ಭಯಕೃತ್ ಭಯನಾಶನ ಅಂತ ಹೇಳ್ತಾರೆ ನೋಡಿ, ಅದೇ ಅಂತಹ ಒಂದು ನಾಶವನ್ನು ಕೊಡತಕ್ಕವ ಅಂತಹ ಪರಮಾತ್ಮನನ್ನು ಭಕ್ತಿಯಿಂದ ದ್ವಿಷಡಬ್ದ ಕಾಲ. ದ್ವಿ ಅಂದ್ರೆ 2, ಷಟ್ ಅಂದ್ರೆ 6, 2 × 6 12, ಅಬ್ದ ಅಂದ್ರೆ ವರ್ಷ. ದ್ವಿಷಡಬ್ದ ಕಾಲಂ ಅಂದ್ರೆ 12 ವರ್ಷಗಳು. ಮಧ್ಯಗೇಹ ಭಟ್ಟರು ಆ ಅನಂತೇಶ್ವರನನ್ನ 12 ವರ್ಷ ಕಾಲ ಭೇಜೆ ಅಂದ್ರೆ ಭಜ ಸೇವಾಯಾಮ್ ಲಿಟ್, ಸೇವೆ ಮಾಡಿದ್ರು ಅಂತ ಅರ್ಥ ನೋಡಿ. ಶ್ರೀಮದ್ ವಿಜಯ ಹೇಳ್ತಾ ಇದೆ ನಮಗೆ, ಈ ಯಾವುದೇ ಒಂದು ಫಲ ಕರ್ಮ ಮಾಡಿದ್ರು ಕೂಡ ತಕ್ಷಣ ಫಲ ನಿರೀಕ್ಷೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಪೂಜೆ ಮಾಡಿ ನಾಳೆನೇ ನಮಗೆ ಫಲ ಬೇಕು ಹಾಗೆ ಅಂತ, ಆ ರೀತಿಯಾದ ಒಂದು ಕಾನ್ಸೆಪ್ಟ್ ಅನ್ನು ತೆಗೀರಿ. ಯಾಕೆ? ಕರ್ಮಣ್ಯೇವಾಧಿಕಾರಸ್ತೆ, ಭಗವದ್ಗೀತೆಯಲ್ಲಿ ಹೇಳಿದಂತೆ ಕರ್ಮದಲ್ಲಿ ಮಾತ್ರ ನಮಗೆ ಅಧಿಕಾರ, ಫಲ ಅದು ದೇವರ ಅಧಿಕಾರ. ದೇವರು ಯಾವಾಗ ಕೊಡಬೇಕೋ ಅದು ಕೊಡ್ತಾನೆ. ಅದರಿಂದ ನಾವು ನಿರಾತಂಕರಾಗೋದು ಬೇಡ, ಖಂಡಿತ ಫಲ ಸಿಕ್ಕೇ ಸಿಗ್ತದೆ, ಗ್ಯಾರಂಟೀಡ್. ದೇವರಿಗೆ ಅನನ್ಯ ಬಂದು ದೇವರಿಗೆ ಶರಣು ಹೋದ ಮೇಲೆ, ಇಷ್ಟಪ್ರದನಾದ ದೇವರಿಗೆ ಶರಣು ಹೋದ ಮೇಲೆ ಫಲ ಇಲ್ಲ ಅಂತ ಇಲ್ಲ, ಫಲ ಗ್ಯಾರಂಟೀಡ್. ಆದರೆ ಫಲಾಪೇಕ್ಷೆ ಇಟ್ಟುಕೊಂಡು ಈಗಲೇ ಆಗಬೇಕು ಅಂತ ಕಾಲ ನಿರ್ಣಯ ನಾವೇ ಮಾಡಿಕೊಂಡು ಎಲ್ಲ ನಮ್ಮದೇ ಹಂಗಾಗಬಾರದು ಅಂತ ಸುಮಧ್ವಿಜಯಕಾರರು ಎಚ್ಚರ ಕೊಡ್ತಾ ಇದ್ದಾರೆ ನೋಡಿ. 12 ವರ್ಷ ಕಾಲ ಅವರು ಸೇವೆಯನ್ನು ಮಾಡಿದರು. ಅಂಥ ಒಂದು ಉತ್ತಮನಾದ ಮಗು, ಸಂಸಾರ ಸಾಗರವನ್ನು ದಾಟಿಸುವ, ಸಂಸಾರದ ಭಯವನ್ನು ಪರಿಹಾರ ಮಾಡತಕ್ಕ, ಮೋಕ್ಷ ಮಾರ್ಗವನ್ನು ಸರಿಯಾಗಿ ತಿಳಿಸಿಕೊಡತಕ್ಕ ಒಂದು ಮಗು ಬೇಕು ಹಾಗೆ ಅಂತ 12 ವರ್ಷ ಕಾಲ ವಯಸ್ಸಾಗಿತ್ತು. 12 ವರ್ಷ ಕಾಲ ಅವರು ಸೇವೆಯನ್ನು, ಅನಂತೇಶ್ವರನ ಸೇವೆಯನ್ನು ಬಿಡದೆ ಮಾಡಿದ್ರು ಅಂತ ಪರ್ಸಿಸ್ಟೆಂಟ್ ಅಂತ ಹೇಳ್ತಾರೆ ನೋಡಿ. ಪರ್ಸಿಸ್ಟೆಂಟ್ ಆಗಿ ಅವರು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.